ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಈಗ ಹೊರದಬ್ಬಲ್ಪಟ್ಟಿರುವಂತ ನಾಯಕ. ಹೊಸ ಪಕ್ಷವನ್ನ ಕಟ್ತೀನಿ, ಅಪ್ಪ ಮಕ್ಕಳ ಈ ಆಟಾಟೋಪಕ್ಕೆ ಬ್ರೇಕ್ ಹಾಕ್ತೀನಿ. ಹೊಸ ಪಕ್ಷ ಕಟ್ಟೋದು ಅಷ್ಟು ಸುಲಭನಾ? ಇದರ ಜೊತೆಗೆ ಈ ಹಿಂದೆ ಇತಿಹಾಸ ಏನ್ ಹೇಳುತ್ತೆ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಈಗ ಹೊರದಬ್ಬಲ್ಪಟ್ಟಿರುವಂತ ನಾಯಕ, ಅಂದ್ರೆ ಉಚ್ಚಾಟನೆಗೆ ಒಳಗಾಗಿದ್ದಾರೆ. ಇದೆಲ್ಲದರ ನಡುವೆ ಯತ್ನಾಳ್ ಅವರ ಮುಂದಿನ ನಡೆ ಏನು ಅನ್ನೋ ಸಹಜವಾದಂತ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಆದರೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿರೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಹೊಸ ಪಕ್ಷವನ್ನ ಕಟ್ತೀನಿ, ಅಪ್ಪ ಮಕ್ಕಳ ಈ ಆಟಾಟೋಪಕ್ಕೆ ಬ್ರೇಕ್ ಹಾಕ್ತೀನಿ ಅನ್ನೋ ನಿಟ್ಟಿನಲ್ಲಿ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಇದೆಲ್ಲದರ ನಡುವೆ ಹೊಸ ಪಕ್ಷ ಕಟ್ಟೋದು ಅಷ್ಟು ಸುಲಭನಾ? ಹೊಸ ಪಕ್ಷ ಕಟ್ಟಿದ್ರೆ ಅದು ಯಶಸ್ಸು ಕಾಣುತ್ತಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಇದರ ಜೊತೆಗೆ ಈ ಹಿಂದೆ ಇತಿಹಾಸ ಏನ್ ಹೇಳುತ್ತೆ? ಯಾವ್ಯಾವ ನಾಯಕರು ಹೊಸ ಪಕ್ಷವನ್ನ ಕಟ್ಟಿದ್ರು, ಹೊಸ ಪಕ್ಷವನ್ನ ಕಟ್ಟಿ ಯಶಸ್ಸು ಕಂಡಂತ ನಾಯಕರು ಯಾರು, ಫೇಲ್ಯೂರ್ ಕಂಡಂತ ನಾಯಕರು ಯಾರ್ಯಾರು ಅನ್ನೋದನ್ನ ನೋಡೋಣ ಬನ್ನಿ. ರಾಜ್ಯದಲ್ಲಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಕಟ್ಟೋ ಸೂಚನೆ ಕೊಟ್ಟಿದ್ದಾರೆ. ಹೊಸ ಪಕ್ಷ ಕಟ್ಟಿದ ತಕ್ಷಣ ಅದು ಗೆದ್ದೇ ಬಿಡುತ್ತೆ, ಬಿಜೆಪಿಯನ್ನು, ಕಾಂಗ್ರೆಸ್ ಅನ್ನು, ಜೆಡಿಎಸ್ ಪಕ್ಷವನ್ನು ಹೀನಾಯ ಸ್ಥಿತಿಗೆ ತಂದು ಬಿಡುತ್ತೆ ಅನ್ನೋ ವಾದವನ್ನ ಯತ್ನಾಳ್ ಅವರ ಅಭಿಮಾನಿಗಳು ಹೇಳಬಹುದು. ಆದ್ರೆ ಇತಿಹಾಸ ಹೇಳೋದೇ ಬೇರೆ. ರಾಜ್ಯದಲ್ಲಿ ಹೊಸ ರಾಜಕೀಯ ಪಕ್ಷಗಳ ಉದ್ಭವ ಹೊಸದೇನಲ್ಲ. ಆದ್ರೆ ಇಷ್ಟೂ ವರ್ಷಗಳ ಇತಿಹಾಸದಲ್ಲಿ ಗೆದ್ದಿರೋದು ಹೊಸ ಪಕ್ಷ ಕಟ್ಟಿ ಗೆದ್ದಿರೋದು ಒಬ್ಬರೇ ಒಬ್ಬ ನಾಯಕ. ಇದು ಅಚ್ಚರಿ ಅನ್ಸಿದ್ರು ಸತ್ಯ. ಹಾಗಂತ ಪಕ್ಷ ಕಟ್ಟಿದವರೇನೋ ಸಾಮಾನ್ಯ ನಾಯಕರಲ್ಲ. ಅಂಥದ್ದೊಂದು ಇತಿಹಾಸವನ್ನ ನೋಡುವುದಾದ್ರೆ, ಕರ್ನಾಟಕ ಕ್ರಾಂತಿ ರಂಗ 1979 ಪಕ್ಷ ಸ್ಥಾಪಿಸಿದವರು ದೇವರಾಜ ಅರಸು. 1979ರಲ್ಲಿ ಕರ್ನಾಟಕ ಮುಖ್ಯಮಂತ್ರಿಯಾಗಿದ್ದ ದೇವರಾಜ ಅರಸು ಅವರನ್ನು ಇಂದಿರಾ ಗಾಂಧಿ ಉಚ್ಚಾಟನೆ ಮಾಡಿದ್ರು. ಚಿಕ್ಕಮಗಳೂರು ಕ್ಷೇತ್ರದಿಂದ ಇಂದಿರಾ ಗೆದ್ರಲ್ಲ, ಆಗ ಚಿಕ್ಕಮಗಳೂರಿನಲ್ಲಿ ಎಲ್ಲಿ ಹೋದ್ರು ದೇವರಾಜ ಅರಸು ಅವರಿಗೆ ಇಂದಿರಾ ಗಾಂಧಿಗಿಂತ ಹೆಚ್ಚು ಜಯಘೋಷ, ಚಪ್ಪಾಳೆ ಬೀಳ್ತಾ ಇದ್ವಂತೆ. ಇದನ್ನ ಸಹಿಸಿಕೊಳ್ಳದ ಸಂಜಯ್ ಗಾಂಧಿ ಬಂಗಾರಪ್ಪನವರ ನೇತೃತ್ವದಲ್ಲೊಂದು ಸಮಿತಿ ಮಾಡಿ ರಾತ್ರೋರಾತ್ರಿ ಅರಸು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರಂತೆ. ಅದಾದ ನಂತರ ದೇವರಾಜ ಅರಸು ಕರ್ನಾಟಕ ಕ್ರಾಂತಿ ರಂಗ ಹುಟ್ಟು ಹಾಕಿದ್ರು. ಆದ್ರೆ ಯಶಸ್ವಿಯಾಗ್ಲಿಲ್ಲ. ಅರಸು ಅವರ ಪಕ್ಷ ಒಂದೇ ಒಂದು ಕ್ಷೇತ್ರ ಗೆದ್ದಿತ್ತು. ವಿಚಿತ್ರ ಅಂದ್ರೆ ಅದಾದ ಮೇಲೆ ಯಾವ ಅರಸು ವಿರುದ್ಧ ಉಚ್ಚಾಟನೆಯ ಶಿಫಾರಸು ಮಾಡಿದ್ರೋ ಅದೇ ಬಂಗಾರಪ್ಪ ಕ್ರಾಂತಿ ರಂಗವನ್ನ ಮುನ್ನಡೆಸಿದ್ರು. ಅವರೂ ಗೆಲ್ಲಿಲ್ಲ. ಮುಂದೆ ಕ್ರಾಂತಿ ರಂಗ ಕಾಂಗ್ರೆಸ್ ಜೊತೆ ವಿಲೀನವಾಯಿತು. 1996ರಲ್ಲಿ ಕೆಸಿಪಿ ಕಟ್ಟಿದ್ದ ಬಂಗಾರಪ್ಪ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಸ್ಥಾಪನೆ, 8.5% ಮತ, 6 ಕ್ಷೇತ್ರ ಗೆಲುವು. 1998ರಲ್ಲಿ ಕರ್ನಾಟಕ ವಿಕಾಸ ಪಕ್ಷ ಸೋಲು. 1996ರಲ್ಲಿ ರಾಜ್ಯ ರಾಜಕೀಯ ಇತಿಹಾಸದಲ್ಲಿ ಬದಲಾವಣೆಯ ಪರ್ವಕ್ಕೆ ನಾಂದಿ ಹಾಡಿದ್ದು ಸಾರೇಕೊಪ್ಪ ಬಂಗಾರಪ್ಪ. ಕರ್ನಾಟಕ ಕಾಂಗ್ರೆಸ್ ಪಕ್ಷ ಸ್ಥಾಪಿಸಿದ್ದ ಬಂಗಾರಪ್ಪ ಗೆದ್ದಿದ್ದು 6 ಕ್ಷೇತ್ರಗಳಲ್ಲೇ. ಆದರೂ 8.5% ಓಟು ಪಡೆದಿದ್ರು. ಲೋಕಸಭೆ ಪ್ರವೇಶಿಸಿದ್ರು. ಅದಾದ ಮೇಲೆ 2 ವರ್ಷಗಳಲ್ಲಿ ಕರ್ನಾಟಕ ವಿಕಾಸ ಪಕ್ಷ ಎಂದು ಹೆಸರು ಬದಲಾಯಿತು. ಆದ್ರೆ ಗೆಲ್ಲಲು ಸಾಧ್ಯವಾಗಲಿಲ್ಲ. ಮುಂದೆ ಅದೇ ಬಂಗಾರಪ್ಪ ಮತ್ತೆ ಕಾಂಗ್ರೆಸ್ ಸೇರಿದ್ರು, ಗೆದ್ರು. ಅದಾದ ಮೇಲೆ ಬಿಜೆಪಿ ಸೇರಿದ್ರು, ಗೆದ್ರು. ಸಮಾಜವಾದಿ ಪಕ್ಷ ಸೇರಿದ್ರು, ಗೆದ್ರು. ನಂತರ ಜಾತ್ಯತೀತ ಜನತಾದಳ ಸೇರಿ ಸೋತ್ರು. 2012ರಲ್ಲಿ ಯಡಿಯೂರಪ್ಪ ಕಟ್ಟಿದ ಕೆಜೆಪಿ, 2013ರಲ್ಲಿ ಕೆಜೆಪಿಗೆ 10% ಮತ, 203 ಕ್ಷೇತ್ರಗಳಲ್ಲಿ ಸ್ಪರ್ಧೆ, 6ರಲ್ಲಿ ಗೆಲುವು. 2014ರಲ್ಲಿ ಮತ್ತೆ ಬಿಜೆಪಿ ಸೇರಿದ ಯಡಿಯೂರಪ್ಪ
ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಸಿದ್ದು ಯಡಿಯೂರಪ್ಪ ಸ್ಥಾಪಿಸಿದ ಕರ್ನಾಟಕ ಜನತಾ ಪಕ್ಷ. 2012ರಲ್ಲಿ ಯಡಿಯೂರಪ್ಪ ಸ್ಥಾಪಿಸಿದ ಕೆಜೆಪಿ 10% ವೋಟ್ ಪಡೆಯಿತು. 6 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಆದರೆ ಬಿಜೆಪಿಯನ್ನ 30ರಿಂದ 35 ಕ್ಷೇತ್ರಗಳಲ್ಲಿ ಸೋಲಿಸುವಲ್ಲಿ ಯಶಸ್ವಿಯಾಗಿತ್ತು. ಆದರೆ ಅದಾದ ನಂತರ ಒಂದೇ ವರ್ಷದಲ್ಲಿ ಯಡಿಯೂರಪ್ಪ ಬಿಜೆಪಿ ಸೇರಿದ್ರು. 2014ರಲ್ಲಿ ಬಿಜೆಪಿ ಸೇರ್ಪಡೆಯಾದ್ರು. ಅಲ್ಲಿಗೆ ಕರ್ನಾಟಕ ಜನತಾ ಪಕ್ಷ ಇತಿಹಾಸದ ಪುಟ ಸೇರಿತು. ಗೆದ್ದಿದ್ದು ಒಬ್ಬರೇ, ದೇವೇಗೌಡ. 1999ರಲ್ಲಿ ಜಾತ್ಯತೀತ ಜನತಾದಳ, ಈಗಲೂ ಅಸ್ತಿತ್ವದಲ್ಲಿರುವ ಜೆಡಿಎಸ್. ಜನತಾದಳ ಇಬ್ಬಾಗವಾದಾಗ 1999ರಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ರಚನೆಯಾದ ಜಾತ್ಯತೀತ ಜನತಾದಳ ಇಂದಿಗೂ ಅಸ್ತಿತ್ವದಲ್ಲಿದೆ. ಜಾತ್ಯತೀತ ಜನತಾದಳಕ್ಕೆ ದೇವೇಗೌಡರೇ ಸಾರಥಿ. ರಾಮಕೃಷ್ಣ ಹೆಗಡೆ ಉಚ್ಚಾಟನೆ ನಂತರ ಛಿದ್ರವಾಗುತ್ತಾ ಸಾಗಿದ ಜನತಾದಳ ಬಿಹಾರ, ಒಡಿಶಾ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಹೀಗೆ ಹಲವು ರಾಜ್ಯಗಳಲ್ಲಿ ವಿಭಜನೆಯಾಗುತ್ತಾ ಹೋಗಿ ಕರ್ನಾಟಕದಲ್ಲಿ ಜಾತ್ಯತೀತ ಜನತಾದಳವಾಯಿತು. ಜೆಡಿಎಸ್ ಪಕ್ಷ 2 ಬಾರಿ ಸಿಎಂ ಪಟ್ಟಕ್ಕೇರಿ ಅಧಿಕಾರ ಅನುಭವಿಸಿದೆ. ಈಗಲೂ ಕೂಡ 18 ಶಾಸಕರು, 2 ಸಂಸದರ ಸ್ಥಾನದೊಂದಿಗೆ ಅಸ್ತಿತ್ವದಲ್ಲಿದೆ. ಜೆಡಿಎಸ್ಗೆ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಿ ಹುದ್ದೆಗೇರಿದ ಏಕೈಕ ಕನ್ನಡಿಗ. ಒಕ್ಕಲಿಗ ಸಮುದಾಯದ ದೊಡ್ಡ ವೋಟ್ ಬ್ಯಾಂಕ್ ನೆರವಾಗ್ತಲೇ ಇದೆ. ನೋಡಿದ್ರಲ್ಲ, ಒಂದಿಷ್ಟು ನಾಯಕರು ತಮ್ಮ ಪಕ್ಷದ ವಿರುದ್ಧ ರೊಚ್ಚಿಗೆದ್ದು ಹೊಸ ಪಕ್ಷವನ್ನ ಕಟ್ಟಿ ಗೆದ್ದವರು ಇದ್ದಾರೆ ಮತ್ತು ಸೋತವರು ಕೂಡ ನಮ್ಮ ಕಣ್ಣ ಮುಂದೆ ಇದ್ದಾರೆ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕಥೆ ಏನಾಗುತ್ತೆ? ಹೊಸ ಪಕ್ಷವನ್ನೇನೋ ಕಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅವರ ಬೆನ್ನೆಲುಬಿಗೆ ಯಾರೆಲ್ಲ ನಿಲ್ತಾರೆ ಅನ್ನೋ ಕುತೂಹಲದ ಪ್ರಶ್ನೆಗೆ ಮತ್ತು ಕುತೂಹಲದ ಪ್ರಶ್ನೆಯ ಜೊತೆಗೆ ಯಾವೆಲ್ಲ ನಾಯಕರು ಅವರ ಸಾಥ್ ಕೊಡ್ತಾರೆ, ಅವರಿಗೆ ಜೊತೆಗಾಗಿ ನಿಲ್ತಾರೆ ಮತ್ತು ಅವರ ಪಕ್ಷ ಯಾವ ರೀತಿಯಾಗಿ ಬಿಜೆಪಿಗೆ ಡ್ಯಾಮೇಜ್ ಮಾಡುತ್ತೆ ಅನ್ನೋ ಕುತೂಹಲವೂ ಕೂಡ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.